ಆನ್ಲೈನ್ ಔಷಧಿ ಮಾರಾಟಕ್ಕೆ ಭಾರಿ ವಿರೋಧ. ಇಂದು ರಾಜ್ಯದಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ ಕರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಮೆಡಿಕಲ್ ಜನೌಷಧಿ ಕೇಂದ್ರಗಳು ಓಪನ್. ಗದಗದಲ್ಲೂ ಆನ್ಲೈನ್ ಔಷಧಿ ಮಾರಾಟಕ್ಕೆ ವಿರೋಧ. ಬೆಳಗ್ಗೆಯೇ ಓಪನ್ ಆಗ್ತಿದ್ದ ಮೆಡಿಕಲ್ ಶಾಪ್ಗಳು ಬಂದ್. ಮುಳುಗುಂದ ನಾಕ ಟಾಂಗಾ ಕೂಟದಲ್ಲಿನ ಅಂಗಡಿಗಳು ಕ್ಲೋಸ್. ಮೆಡಿಕಲ್ ಶಾಪ್ ಮುಷ್ಕರಕ್ಕೆ ಬಾಗಲಕೋಟೆಯಲ್ಲೂ ಬೆಂಬಲ. ಜಿಲ್ಲೆಯಲ್ಲಿ 1400 ಮೆಡಿಕಲ್ ಶಾಪ್ಗಳು ಬಂದ್. ನವನಗರದ ನೌಕರರ ಭವನದಿಂದ ಡಿಸಿ ಕಚೇರಿವರೆಗೆ ಔಷಧ ವ್ಯಾಪಾರಸ್ಥರ ಮೌನ ಮೆರವಣಿಗೆ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ಗೆ ಅವಕಾಶ. ರಾಜ್ಯದಲ್ಲಿ ಮತ್ತೆ ಆರಂಭವಾಗುತ್ತಾ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಂಘರ್ಷ. ಸರ್ಕಾರದ ವಿರುದ್ಧ ವಿಎಚ್ಪಿಯ ಶರತ್ ಪಂಪಲ್ ಕಿಡಿ. ಮದುವೆ ವಾರ್ಷಿಕೋತ್ಸವ ದಿನ ಜೈಲಿನಲ್ಲಿ ದರ್ಶನ್ ವಿಜಿ ವಿಶೇಷ ಮಾತುಕತೆ. ನೀವು ಬೇಜಾರಾಗಬೇಡಿ, ಧೈರ್ಯವಾಗಿರಿ, ನಾನು ಆರಾಮಾಗಿದ್ದೇನೆ. ಪತ್ನಿ ಹಾಗೂ ಮಗನಿಗೆ ಧೈರ್ಯ ಹೇಳಿ ಕಳುಹಿಸಿರುವ ದಾಸ. ಸಾಮಾನ್ಯ ಜನರ ಅಡುಗೆ ಮನೆಗೆ ತಟ್ಟಿದ ಬೆಲೆ ಏರಿಕೆಯ ಬಿಸಿ. ಇಂಧನ, ಚಿನ್ನ, ಹಾಲಿನ ಬೆಲೆ ಆಯಿತು ಈಗ ಬ್ರೆಡ್ ಬೆಲೆ ಏರಿಕೆ. ಮಲ್ಟಿಗ್ರೇನ್ ಬ್ರೆಡ್ಗಳ ಬೆಲೆ 5 ರೂಪಾಯಿಗೆ ಹೆಚ್ಚಳ. ಬಿರುಗಾಳಿ ಮಳೆಗೆ ಬಾಳೆ ತೋಟ ಸಂಪೂರ್ಣವಾಗಿ ನಾಶ. 10 ಎಕರೆಯಲ್ಲಿ ಬೆಳೆದಿದ್ದಂತಹ ಬಾಳೆ ಬೆಳೆಯೆಲ್ಲ ಹಾನಿ. ಹಾವೇರಿಯ ಸವಣೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಘಟನೆ. ರಾಜ್ಯದಲ್ಲಿ ಇಂದಿನಿಂದ 1 ವಾರ ಭಾರೀ ಮಳೆ. ಹಲವು ಜಿಲ್ಲೆಗಳಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಸರ್ಕಾರಕ್ಕೆ 3 ವರ್ಷಗಳಾದರೂ ಸಚಿವರು ಶಾಸಕರಲ್ಲಿ ಕಾಣದ ಉತ್ಸಾಹ. ಸಚಿವ ಸಂಪುಟ ಪುನರ್ರಚನೆ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯದಿದ್ದಕ್ಕೆ ನಿರುತ್ಸಾಹ. ಪಕ್ಷ ಸಂಘಟನೆ ಚುರುಕಾಗದೆ ಕಾರ್ಯಕರ್ತರಲ್ಲಿ ಬೇಸರ. ಮಂಡ್ಯದಲ್ಲಿ ಮತ್ತೊಂದು ಬರ್ಬರ ಹತ್ಯೆ. ಮಾರಕಾಸ್ತ್ರಗಳಿಂದ ಯುವಕನನ್ನ ಕೊಚ್ಚಿ ಕೊಂದ ದುಷ್ಕರ್ಮಿಗಳು. ಚುಂಗನಹಳ್ಳಿ ಗ್ರಾಮದಲ್ಲಿ ಸುನಿಲ್ ಎಂಬಾತನ ಮರ್ಡರ್. ಮುಖ್ಯಮಂತ್ರಿಯಾಗಿ ಗಂಡಸ್ತನ ತೋರಿಸ್ತೀನಿ ಅಂತ ಭಾಷಣ ಮಾಡಿದ್ದ ಶಿವಾನಂದ್. ಕಡೂರು ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕಾಗಿದ್ದವನಿಂದಲೇ ದೇಣಿಗೆ ಪಡೆದಿದ್ದ ಆರೋಪ. ಶಿವಾನಂದ್ ಅರೆಸ್ಟ್ ಆಗ್ತಿದ್ದಂತೆ ಠಾಣೆಗೆ ನಾಮಫಲಕದಲ್ಲಿ ಹೆಸರು ಮಾಯ. ಮೋದಿ ಚಿನ್ನದ ಮಾತಿನಿಂದ ಚಿನ್ನ ಮಾರುಕಟ್ಟೆಯಲ್ಲಿ ಅಸ್ಥಿರತೆ. ದೇಶದಲ್ಲಿ ಬರೋಬ್ಬರಿ 50% ಲಾಸ್ ಆಗಿರೋ ಬಗ್ಗೆ ಮಾಹಿತಿ. ಸುಂಕ ಏರಿಕೆಯ ಬೆನ್ನಲ್ಲೇ ದೇಶದಲ್ಲಿ ಚಿನ್ನದ ಬೆಲೆ ತೀವ್ರ ಏರಿಕೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಇರಾನ್ ಸುಪಾರಿ. ಟ್ರಂಪ್ ನೇತನ್ಯಾಹು ಕೊಂದರೆ ಬರೋಬ್ಬರಿ 480 ಕೋಟಿ ಇನಾಮು. ಇರಾನ್ ಸಂಸತ್ತಿನಲ್ಲಿ ಮಂಡನೆಯಾಯಿತು ವಿಲಕ್ಷಣ ಹತ್ಯೆ ವಿಧೇಯಕ. ಕೊರೋನಾ ಬಳಿಕ ಜಗತ್ತಿಗೆ ಎಬೋಲಾ ಕಂಟಕ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿ ಘೋಷಣೆ. ಸೋಂಕು ಮತ್ತಷ್ಟು ಹರಡಬಹುದು ಎಂದ WHO. ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಮುಂದೂಡಿಕೆಯಾಗಿದ್ದಂತಹ ಟಾಕ್ಸಿಕ್ ಚಿತ್ರ ಆಗಸ್ಟ್ 15ಕ್ಕೆ ರಿಲೀಸ್ ಸಾಧ್ಯತೆ. ಸ್ವಾತಂತ್ರ್ಯ ದಿನಾಚರಣೆಯಂದೇ ಯಶ್ ಚಿತ್ರ ಬಿಡುಗಡೆಯಾಗುವ ನಿರೀಕ್ಷೆ. ಡ್ರ್ಯಾಗನ್ ಸಿನಿಮಾದ ಫಸ್ಟ್ ಗ್ಲಿಮ್ಸ್ ಬಿಡುಗಡೆ. NTR ಚಿತ್ರದ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಹಬ್ಬದೂಟ. ಕೇವಲ 10 ಗಂಟೆಗಳಲ್ಲಿ ಬರೋಬ್ಬರಿ 50 ಲಕ್ಷಕ್ಕೂ ಅಧಿಕ ವೀಕ್ಷಣೆ. ಪೆದ್ದಿ ಸಿನಿಮಾ ರಿಲೀಸ್ಗೆ ಎದುರಾಗಿದ್ದ ವಿಘ್ನ ನಿವಾರಣೆ. ಜೂನ್ 4ರಂದು ದೇಶದಾದ್ಯಂತ ಚಿತ್ರ ಬಿಡುಗಡೆ. ಟಿಕೆಟ್ ಪ್ರೈಸ್ ಶೇರಿಂಗ್ ಬಗ್ಗೆ 3 ವಾರಗಳ ನಂತರ ಕೂತು ಚರ್ಚೆ. IPLನಲ್ಲಿ ಇವತ್ತು ಕೋಲ್ಕತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಸೆಣಸಾಟ. ಇಂದಿನ ಪಂದ್ಯ ಗೆದ್ರೆ KKR ಪ್ಲೇ ಆಫ್ ಕನಸು ಜೀವಂತ. ಕೋಲ್ಕತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.